ವಿರಾಜಪೇಟೆ ಪಟ್ಟಣದಲ್ಲಿ ರಸ್ತೆ ಅವ್ಯವಸ್ಥೆ ಸೇರಿದಂತೆ ಅನೇಕ ಸಮಸ್ಯೆಗಳ ತಾಕಲಾಟದಲ್ಲಿ ಜನರು ಕಂಗೆಟ್ಟಿದ್ದು 2 ವಾರದೊಳಗೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸದಿದ್ದರೆ ಬೀದಿಗಿಳಿದು ಹೋರಾಟ ಮಾಡುವುದಾಗಿ ನಾಗರಿಕ ಸಮಿತಿ ಸಂಚಾಲಕ ಡಾಕ್ಟರ್ ಇಆರ್ ದುರ್ಗಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಪುರಸಭೆಯ ಆಡಳಿತ ತೀರಾ ಹದಗೆಟ್ಟಿದ್ದು ರಸ್ತೆಗಳು ತೀರಾ ಹದಗೆಟ್ಟು ಕಾಲ್ನಡಿಗೆಯಲ್ಲಿ ಸಂಚರಿಸಲು ಸಾಧ್ಯವಿಲ್ಲ. ಇತ್ತ ಪುರಸಭೆಯು ಸಮಸ್ಯೆ ಬಗೆಹರಿಸುವ ಬದಲು ಇನ್ನಿಲ್ಲದ ಕುಂಟು ನೆಪಗಳಲ್ಲೇ ಕಾಲಹರಣ ಮಾಡುತ್ತಿದೆ. ರಸ್ತೆ ದುರಸ್ತಿಗೆ ಕೋರ್ಟ್ ವ್ಯಾಜ್ಯದ ನೆಪ ಹೇಳಲಾಗುತ್ತಿದೆ. ಕಟ್ಟಡ ಕಳೆದುಕೊಳ್ಳುವವರಿಗೆ ಪರಿಹಾರ ನೀಡಿದ ಬಳಿಕ ರಸ್ತೆ ವಿಸ್ತರಣೆ ಮಾಡಬೇಕೆಂಬ ಒತ್ತಾಯವಿದೆಯೇ ಹೊರತು ರಸ್ತೆ ದುರಸ್ತಿಯನ್ನೇ ಮಾಡಬೇಡಿ ಎಂದಲ್ಲ. ಬಹುತೇಕ ಕಟ್ಟಡಗಳಲ್ಲಿ ಪಾರ್ಕಿಂಗ್ ಇಲ್ಲ, ಬದಲಿಗೆ ಆ ಜಾಗಗಳಲ್ಲಿ ಅಂಗಡಿ ಮಳಿಗೆಗಳಿವೆ. ಮುಖ್ಯ ರಸ್ತೆಯಲ್ಲಿ ಚರಂಡಿಗಳೇ ಇಲ್ಲ. ದೊಡ್ಡಟ್ಟಿ ಚೌಕಿ ಕಿಷ್ಕಿಂದಿ ಆಗುತ್ತಿದೆ ಎಂದು ಡಾಕ್ಟರ್ ದುರ್ಗಪ್ರಸಾದ್ ಆರೋಪಿಸಿದರು. ಪುರಸಭೆಗೆ ದೊಡ್ಡ ಯೋಜನೆಗಳು ಬೇಕಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಎಂಬಂತೆ ರಸ್ತೆಗಳನ್ನೇ ಸರಿಪಡಿಸಲಾಗದ ಪುರಸಭೆ ಗೌರಿಕೆರೆ ಹಾಗೂ ಛತ್ರಕೆರೆಯನ್ನು ತಲಾ 1.30 ಕೋಟಿ ವೆಚ್ಚದಲ್ಲಿ ಸುಂದರಗೊಳಿಸಲು ಹೊರಟಿದೆ. ಸದಸ್ಯರು ಜಾಣಕುರುಡು ಪ್ರದರ್ಶಿಸಲು ಕಾರಣವೇನೆಂಬುದು ಗೊತ್ತಿದೆ. ಕಳೆದ 1.5 ತಿಂಗಳಲ್ಲಿ ಶಾಸಕರಿಂದಲೇ ಭೂಮಿ ಪೂಜೆ ನಡೆಸಿದ ಕಾಮಗಾರಿಗಳು ಇನ್ನೂ ಆರಂಭವಾಗಿಲ್ಲ. ಅಂಗಡಿಗಳು ಮುಚ್ಚಿದ ಮೇಲೆ ಬೀದಿಗಳಲ್ಲಿ ಕತ್ತಲೆ ಆವರಿಸುತ್ತದೆ. ಇನ್ನೊಂದೆಡೆ ನಾಯಿಗಳ ಹಾವಳಿ. ಸಮಸ್ಯೆಗಳ ಬಗ್ಗೆ ಈಗಾಗಲೇ ಪುರಸಭೆ ಗಮನಕ್ಕೆ ತರಲಾಗಿದ್ದು 2 ವಾರದೊಳಗೆ ಸ್ಪಂದನೆ ಸಿಗದಿದ್ದರೆ ಸಂಘ ಸಂಸ್ಥೆಗಳ ವಿಶ್ವಾಸ ಪಡೆದು ಬೀದಿಗಿಳಿಯಲಾಗುವುದು ಎಂದು ಡಾಕ್ಟರ್ ದುರ್ಗಪ್ರಸಾದ್ ಎಚ್ಚರಿಕೆ ನೀಡಿದರು. ಪುರಸಭೆಯ ಸದಸ್ಯರುಗಳು ಇದರ ಬಗ್ಗೆ ಜಾಣ ಕೋರುಡು ಪ್ರದರ್ಶಿಸ್ತಾ ಇದ್ದಾರೆ. ಯಾಕೆ ನಮಗೆಲ್ಲ ಗೊತ್ತಿದೆ ಯಾಕೆ ಅಂತ ಹೇಳಿ, ನಾನು ಅದನ್ನು ವಿವರಿಸುವ ಅಗತ್ಯ ಇಲ್ಲ. ನಾವು ಹೇಳ್ತಾ ಇರೋದು ನಾಗರಿಕ ಸಮಿತಿ ಹೇಳಿದೆ, ರಸ್ತೆ ಅವೈಜ್ಞಾನಿಕ ರಸ್ತೆ ವಿಸ್ತರಣೆಯ ವಿರೋಧಿ ಸಮಿತಿಯವರು ಹೇಳಿದ್ದಾರೆ. ಕಟ್ಟಡಗಳಲ್ಲಿ ಹೊಸದಾಗಿ ಕಟ್ಟಿದ ಕಟ್ಟುವಾಗ ಕಟ್ಟದ ತಳಭಾಗದ ಒಂದು ಕಟ್ಟಡದಲ್ಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕಿತ್ತು. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಅದರ ಬಂದು ಅವುಗಳನ್ನೆಲ್ಲ ಅಂಗಡಿಗಳನ್ನಾಗಿ ಪರಿವರ್ತಿಸಿದ್ದಾರೆ. ಅನಧಿಕೃತ ಕಟ್ಟಡಗಳು ಬಂದಿವೆ. ನಾವು ಹೇಳ್ತಾ ಇರೋದು, ನೀವು ಶುರುವಿಗೆ ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ನಂತರ ಚರಂಡಿಯನ್ನು ದುರಸ್ತಿಪಡಿಸಿ. ಯಾವ ರೀತಿ ಚರಂಡಿ ಇದೆ, ಮುಖ್ಯ ರಸ್ತೆಯಲ್ಲಿ ಚರಂಡಿಗಳೇ ಇಲ್ಲ. ಮತ್ತೆ ರಸ್ತೆಯನ್ನು ದುರಸ್ತಿ ಮಾಡಿ, ಚರಂಡಿಯಿಂದ ಚರಂಡಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ. ವಾಹನ ಅಲ್ಲಿ ನೋಡಿ, ದೊಡ್ಡ ಚೌಕಿಯಲ್ಲಿ ಬಸ್ಸು ಚೌಕಿಯಲ್ಲೇ ನಿಲ್ತದೆ. ಬಸವನಗುಡಿಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಿಲ್ಲಲಿಕ್ಕೆ ಜಾಗ ಉಂಟು. ಅದು ಪ್ರತಿಯೊಂದು ಬಸ್ಸು ಆ ಚೌಕಿಯಲ್ಲಿ ಬಸ್ ಸ್ಟಾಪ್ನಲ್ಲಿ ನಿಲ್ಲುವಾಗ ಆಚೆ ಈಚೆ ವೆಹಿಕಲ್ ಎಲ್ಲ ಸ್ಟಾಪ್ ಆಗ್ತದೆ. ಸ್ವಲ್ಪ ವೆಹಿಕಲ್ ಹೇಗೆ ಅಲ್ಲಿ ನಿಲ್ಲಿಸ್ತಾರೆ ನೋಡಿ. ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಅವರು ಬೆಂಗಳೂರು ಮೈಸೂರು ಅಂತ ಸುತ್ತಾಡಲಿಕ್ಕೆ ಹೋಗ್ತಾರೆ. ಇದಕ್ಕೆ ನಾವು ಹೇಳಿದೆವು, ನೀವು ಪಾರ್ಕಿಂಗಿಗೆ ಒಂದು ನಿರ್ದಿಷ್ಟ ಸಮಯಕ್ಕಿದ ನಂತರ ಜಾಸ್ತಿ ನಿಲ್ಲಿಸುವುದಾದರೆ ಅವರಿಗೆ ನೀವು ಒಂದು ನಿಗದಿ ಮಾಡಿ, ಒಂದು ಹಣ ಫಿಕ್ಸ್ ಮಾಡಿ, ಅವರ ಮೇಲೆ ಹಾಕಿ. ನಾಗರಿಕ ಸಮಿತಿ ಅಥವಾ ಈ ಸಮಿತಿಗಳು ನಾವು ಕೊಟ್ಟ ಯಾವುದೇ ಒಂದು ಯೋಜನೆಯನ್ನು ಅವರು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ, ತರಲಿಕ್ಕೆ ತಯಾರಿಲ್ಲ. ದೊಡ್ಡ ವಾಹನಗಳು, ಲಾರಿಗಳು ಕೇರಳಕ್ಕೆ ಹೋಗೋದಾದರೆ ನಾವಲ್ಲಿ ಬೈಪಾಸ್ ಮಾಡಿ ಅಂತ ಹೇಳಿದೆ. ಯಾವ ಒಂದು ಸಲಹೆಯನ್ನು ಅವರು ತಗೊಳ್ತಾ ಇಲ್ಲ. ಅವ್ರು ಯಾಕೆ ತಗೊಳ್ತಾ ಇಲ್ಲ? ಅವರಿಗೆ ಸಣ್ಣ ಸಣ್ಣ ಯೋಜನೆಗಳು ಬೇಡ, ದೊಡ್ಡ ಮೊತ್ತದ ಯೋಜನೆಗಳೇ ಅವರಿಗೆ ಬೇಕು. ಅದು ಯಾಕೆ ಬೇಕು ನಿಮಗೆ ಅರ್ಥ ಆಗ್ತದೆ, ನಿಮಗೆ ಗೊತ್ತಿದೆ. ಸೊ ಇದು ಆದ್ದರಿಂದ ರಸ್ತೆಯ ಕಟ್ಟಡಗಳನ್ನು ನೀವು ಅಗಲೀಕರಣಕ್ಕೆ ಕಟ್ಟಡಗಳನ್ನು ತಗೊಳ್ಬೇಕಾದ್ರೆ ಕಾನೂನು ರೀತಿಯ ನೀವೇನು ಕಾಂಪೆನ್ಸೇಷನ್ ಕೊಡಬೇಕು ಅದು ಕೊಡಿ ಅಂತ ಅಷ್ಟೇ ಕೇಸ್ ಇರೋದು. ರಸ್ತೆ ದುರಸ್ತಿ ಮಾಡಬೇಡಿ ಅಂತ ಹೇಳಿ ಏನೂ ಇಲ್ಲ. ಆದರೆ ತಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಈ ಸುಳ್ಳನ್ನವರು ಕೆಲವು ಕೌನ್ಸಿಲರ್ಗಳು ಮತ್ತು ಚೀಫ್ ಆಫೀಸರ್ ಸಹ ಒಂದು ಸರ್ತಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಳ್ಳು. ಅಂದರೆ ನಾವು ನಾಗರಿಕ ಸಮಿತಿ ಒತ್ತಾಯಿಸ್ತಾ ಇದೆ, ರಸ್ತೆಯನ್ನು ತಕ್ಷಣವೇ ದುರಸ್ತಿಗೊಳಿಸಿ. ಕನ್ನಡದಲ್ಲಿ ಒಂದು ಇದಿದೆ, ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅಂತ. ಇವರಿಗೆ ರಸ್ತೆ ದುರಸ್ತಿ ಮಾಡಿ ಅಂತ ಹೇಳಿದರೆ ಇವರು ದುಡ್ಡಿಲ್ಲ. ಈಗ ಇವರು ಛತ್ರಕೆರೆ ಮತ್ತು ಗೌರಿಕೆರೆಯನ್ನು ಸುಂದರಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನನಗೆ ಗೊತ್ತಿರುವ ಹಾಗೆ 1,31,00,000 ರೂಪಾಯಿ
ನಾಗರಿಕ ಸಮಿತಿ ಸದಸ್ಯ ಅಬ್ದುಲ್ ರೆಹಮಾನ್ ಮಾತನಾಡಿ, ಪಟ್ಟಣ ಪಂಚಾಯಿತಿಯು ಪುರಸಭೆಯಾಗಿ ಮೇಲ್ದರ್ಜೆಗೇರಿದರೂ ಸಮಸ್ಯೆಗಳು ಹಾಗೆಯೇ ಉಳಿದುಕೊಂಡಿವೆ ಎಂದರು. ಕಾಂಕ್ರೀಟೀಕರಣದ ಹೆಸರಿನಲ್ಲಿ ರಸ್ತೆಗಳನ್ನೇ ಅಗೆದು ಹಾಕಲಾಗಿದೆ. ನೀರಿನ ಸಂಪರ್ಕಕ್ಕಾಗಿ ಅಗೆದಿರುವ ರಸ್ತೆಗಳು ತಿಂಗಳಿಂದಲೂ ದುರಸ್ತಿಯಾಗಿಲ್ಲ. ರಾಜ್ಯ ಕಾಲುವೆ ಹಾಗೂ ಸರ್ಕಾರಿ ಜಾಗ ರಾಜಾರೋಷವಾಗಿಯೇ ಒತ್ತುವರಿಯಾಗುತ್ತಿದ್ದರು. ಈ ಬಗ್ಗೆ ಚಕಾರವೆತ್ತುತ್ತಿಲ್ಲ ಎಂದು ಅಬ್ದುಲ್ ರೆಹಮಾನ್ ಆರೋಪಿಸಿದರು. ವಿರಾಜಪೇಟೆ ಪುರಸಭೆಯ ಕಾರ್ಯವೈಖರಿ ಬಗ್ಗೆ ಮತ್ತು ನಮ್ಮ ನಗರದ ಅವ್ಯವಸ್ಥೆಗಳ ಬಗ್ಗೆ ಮುನ್ಸಿಪಾಲ್ಟಿಯವರು ಕೈಗೊಳ್ಳುತ್ತಿರುವಂತಹ ನಿಲುವುಗಳ ಬಗ್ಗೆ ಜನರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವುದು ಮತ್ತು ಮುನ್ಸಿಪಾಲ್ಟಿಯವರಿಗೆ ನಾವೊಂದು ಎಚ್ಚರಿಕೆಯನ್ನು ಕೊಡುವಂತಹ ಉದ್ದೇಶ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಇಟ್ಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಿರಾಜಪೇಟೆ ನಗರದ ರಸ್ತೆಗಳ ಅವಸ್ಥೆ ನಾನು ಈ ಗೋಷ್ಠಿಯಲ್ಲಿ ಹೇಳಬೇಕೆಂದಿಲ್ಲ. ಆದರೂ ಸಾರ್ವಜನಿಕರ ಗಮನ ಹರಿಸಲಿಕ್ಕೆ ರಸ್ತೆಗಳಿವೆಯೋ ಗುಂಡಿಗಳಿವೆಯೋ ಅಂತ ನಮಗೆ ನೋಡಿದರೆ ಗೊತ್ತಾಗೋದಿಲ್ಲ. ಈಗ ಪುರಸಭೆ ಅಂತೇಳಿ ಮೇಲ್ದರ್ಜೆಗೆ ಏರಿದರೂ ಯಾವುದೇ ಸೌಲಭ್ಯಗಳು ನಮ್ಮ ನಗರದಲ್ಲಿ ಜನರಿಗೆ ಸಿಗ್ತಾ ಇಲ್ಲ. ಹಾಗೆ ಬೀದಿ ದೀಪಗಳು ಅಷ್ಟೇ, ಬಹುತೇಕ ಕಡೆಗಳಲ್ಲಿ ಪ್ರತಿಷ್ಠಿತ ರಸ್ತೆಗಳು ಎಂದು ಹೇಳುತ್ತಿರುವಂಥ ರಸ್ತೆಗಳಲ್ಲಿಯೂ ಬೀದಿ ದೀಪಗಳು ಉರಿಯುತ್ತಿಲ್ಲ. ಈ ಬಗ್ಗೆ ಜನರ ಗಮನ ಸೆಳೆಯಲು ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ.